Welcome to Shri Vagdevi Tarot channel. Here is your future prediction with tarot card guidance. ಎಲ್ಲರಿಗೂ ಬನ್ನಿ ಶಿವಪ್ಪ ಏನ್ ಹೇಳ್ತಾರೆ ಅಂತ ನೋಡೋಣ. ನಿಮ್ಗೆ ಬೇಕಾಗಿರುವಂತ ಇಂಪಾರ್ಟೆಂಟ್ ಸಹಾಯ ಏನ್ ಬೇಕಾಗಿದೆ ನಿಮ್ಗೆ, ಆ ಸಹಾಯ ಬರ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸಾಕಷ್ಟು ಸಹಾಯಗಳು ನಿಮ್ಗೆ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ವಿಚಾರಗಳಲ್ಲಿ ತೊಂದ್ರೆನ ಮಾಡ್ಕೊಂಡಿದ್ದೀರಾ ಅಥವಾ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಹೊಸ ಅವಕಾಶಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಬಾಯಿಂದ ಬರುವಂತ ಮಾತುಗಳು ಕೆಲವರಿಗೆ ಖುಷಿನ ಕೊಟ್ರೆ ಕೆಲವರಿಗೆ ಬೇಜಾರನ್ನ ಕೊಡ್ತಾ ಇದೆ. ಜೊತೆಗೆ ಇನ್ನೊಬ್ಬರಿಗೆ ಖುಷಿ ಕೊಡುತ್ತೆ ಅನ್ನುವಂಥ ವಿಚಾರಕ್ಕೆ ಬರೀ ಸಿಹಿ ಮಾತುಗಳನ್ನ ಅಥವಾ ತಪ್ಪು ಮಾತುಗಳನ್ನ ಹೇಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಸರಿಯಾದ ರೀತಿಯಲ್ಲಿ ನೀವು ಒಂದು ನಿಮ್ಮ ದುರಭ್ಯಾಸನ ದುರಾಡಳಿತನ ಕಂಟ್ರೋಲಿಗೆ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೆಲವು ಮಾತುಗಳನ್ನ ಸರಿಯಾದ ರೀತಿಯಲ್ಲಿ ಒಂದಷ್ಟು ಒಳ್ಳೆಯ ಅವಕಾಶಗಳಿಗೋಸ್ಕರ ಉಪಯೋಗಿಸ್ಕೊಳ್ಳಿ, ಸತ್ಯದ ದಾರಿಲಿ ಇರಿ ಎನ್ನುವಂಥದ್ದು ಇದೆ. ಎಲ್ಲಿ ಹೇಗೆ ಯಾರು ಯಾವುದನ್ನ ಮಾಡಬೇಕು ಇದು ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ವಿವಾಹ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲಿ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೆ ಪಾರ್ಟ್ನರ್ ಬರುವಂಥದ್ದು, ಹೊಸ ಲವ್ ಬರುವಂಥದ್ದು, ಮತ್ತೆ ಬರುವಂಥ ಪ್ರೀತಿನ ನೀವು ರಿಲೇಶನ್ಶಿಪ್ ಅನ್ನ ನೀವು ನಂಬಬಹುದು. ಒಂದು ಪ್ರಾಮಿಸಿಂಗ್ ಹೊಸ ಪ್ರೀತಿ, ಒಂದು ಹೊಸ ರಿಲೇಶನ್ಶಿಪ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಇದೆ. ಜೊತೆಗೆ ಕೆಲವರಿಗೆ ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ಸೋಲ್ಮೇಟ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾರೆ ಅಂತ ಇದೆ. ಸೊ ಒಂದಷ್ಟು ಬ್ಯಾಲೆನ್ಸಿಂಗ್ ಎನರ್ಜಿಗೆ ಬನ್ನಿ ಅನ್ನುವಂಥದ್ದು ಇದೆ. ಯಾರು ತುಂಬಾ ಕಷ್ಟ ಪಡ್ತಿದ್ದೀರಾ, ತುಂಬಾ ಸಹಾಯನ ಮಾಡ್ತಿದ್ದೀರಾ, ತುಂಬಾ ವಿಚಾರಗಳಲ್ಲಿ ಬಹಳಷ್ಟು ತೊಂದರೆಗಳನ್ನ ಅನುಭವಿಸಿ ಈಗ ಆ ಯಾರೋ ಒಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಎಲ್ಲಾನು ಮೀರಿ ನೀವು ಮಾಡಿದಂತ ಸಹಾಯ ಅದು ಭಗವಂತನ ಪ್ರೇರಣೆಗೆ ಅರ್ಹವಾಗಿದೆ. ಹಾಗಾಗಿ ಆ ಭಗವಂತ ನಿಮ್ಗೆ ಶಿವ ಇರ್ಬೋದು, ಬೇರೆ ಅನ್ಯ ದೇವರಿರ್ಬೋದು, ಸಾಕಷ್ಟು ದೇವರ ಎನರ್ಜಿ ಇದೆ ಇಲ್ಲಿ. ಅವರು ನಿಮ್ಗೆ ಅದಕ್ಕೆ ತಕ್ಕಂತೆ ಒಂದಷ್ಟು ಒಳ್ಳೆಯ ರಿವಾರ್ಡ್ ಗಿಫ್ಟ್ ಕೊಡುವಂಥದ್ದು, ಅಥವಾ ನೀವೇನ್ ಅಪೇಕ್ಷೆ ಪಟ್ಟಿದ್ದೀರೋ ಕೆಲವ್ರಿಗೆ ಅದು ಸಿಗುತ್ತೆ. ಯಾರ್ಯಾರು ನಿಸ್ವಾರ್ಥವಾಗಿ ಮಾಡಿದ್ದೀರಾ, ಖಂಡಿತವಾಗ್ಲೂ ನೀವು ಊಹೆ ಮಾಡಿದ್ಕಿಂತ ಹೆಚ್ಚಿನ ಒಂದು ಆಶೀರ್ವಾದ ಅಥವಾ ಒಂದಷ್ಟು ಗಿಫ್ಟು ಅಥವಾ ಒಂದಷ್ಟು ರಿವಾರ್ಡ್ಸ್ ಬರುತ್ತೆ, ಉಡುಗೊರೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮುಂದಿನ ಕೆಲಸ ಏನು ಅಂದ್ರೆ ಒಂದು ಒಳ್ಳೆಯ ಮಾತುಗಳಿಂದಾನೇ, ಜಾಣತನದಿಂದಾನೇ ಭಸ್ಮಾಸುರ ಸಂಹಾರನ ಮಾಡಬೇಕು ಅನ್ನುವಂಥದ್ದು. ಸೊ ಮಾಡಿ, ಖಂಡಿತವಾಗ್ಲೂ ಇದಕ್ಕೆ ನಿಮ್ಗೇನ್ ಬೇಕೋ ಅದೆಲ್ಲ ಕೂಡ ಸಿಗುತ್ತೆ. ಯಾರು ಸ್ವಾರ್ಥಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದಾರೋ ಅವರ ಸ್ವಾರ್ಥದಿಂದ ಯಾರಿಗೂ ಒಳ್ಳೇದಾಗ್ತಿಲ್ಲ ಅಂತ ಅಂದ್ರೆ ಅಂಥ ಸ್ವಾರ್ಥನ ನಷ್ಟ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಮಾಡಿ ಎನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ನಿಮ್ಮ ಇನ್ನರ್ ವಾಯ್ಸ್ ಏನ್ ಹೇಳುತ್ತೆ, ಆಮ್ ಮೆಡಿಟೇಷನ್ ಅನ್ನ ಮಾಡಿ. ಓಮ್ ಮೆಡಿಟೇಷನ್, ಆಮ್ ಮೆಡಿಟೇಷನ್ ನೀವು ಹೇಗೆ ಕರ್ಕೊಳ್ತಿರೋ ಹಾಗೆ ಮಾಡಿ. ಒಂದಷ್ಟು ಗಿಫ್ಟ್ ನಿಮ್ಗೆ ಬರೋದ್ರಲ್ಲಿ ಇದೆ. ಡಿವೈನ್ ಕೂಡ ನಿಮ್ಗೆ ಗಿಫ್ಟ್ ಕೊಡ್ತಾ ಇದೆ. ಶಿವಪ್ಪ ಎಸ್ಪೆಷಲಿ ನಿಮ್ಗೆ ಆಶೀರ್ವಾದದ ಮುಖೇನ ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ತಿದ್ದಾರೆ. ಇನ್ನೊಂದಷ್ಟು ಜನರಿಗೆ ನಿಮ್ಗೆ ಮಾರ್ಗದರ್ಶಕರಾಗಿ ಇರೋದಕ್ಕೆ ಕೂಡ
ಶಿವಪ್ಪ ಅವಕಾಶನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ. ಅವಕಾಶಗಳ ಬಾಗಿಲು ತೆಗ್ದಿದೆ. ಯಾವಾಗ ಬೇಕಾದರೂ ಹೋಗ್ಬೋದು, ಬರ್ಬಹುದು. ನಿಮ್ಮದೇ ಆದಂಥ ಜವಾಬ್ದಾರಿನ ನೀವು ನಿರ್ವಹಣೆ ಮಾಡಬಹುದು. ಇಲ್ಲಾಂದ್ರೆ ಸುಮ್ಮನೆ ನಿಂತ್ಕೊಂಡು ಕೂಡ ನೋಡಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಮಿಸ್‌ಯೂಸ್ ಮಾಡ್ತಿರುವಂಥ ಪವರನ್ನ ಹೇಗೆ ದಮನ ಮಾಡಬೇಕು ಅಥವಾ ಹೇಗೆ ಒಂದು ಭಸ್ಮ ಮಾಡಬೇಕು, ನಾಶ ಮಾಡಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಅಥವಾ ಈಗಾಗಲೇ ಶಿವಪ್ಪ ಹೇಳಿದ್ದಾರೆ ಅಥವಾ ಹೇಳ್ಕೊಟ್ಟಿದ್ದಾರೆ. ಅದನ್ನ ನೀವು ತಿಳ್ಕೊಳ್ತೀರಾ? ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಅದನ್ನ ನಷ್ಟನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಕ್ಷಮೆ ಕೊಡಿ ಅನ್ನುವಂಥದ್ದು ಇದೆ. ಕ್ಷಮೆನ ಕೇಳಿ ಅಥವಾ ಕ್ಷಮೆನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಪಾರ್ಟ್ನರ್ ತಪ್ಪು ಮಾಡಿರ್ಲಿ ಅಥವಾ ನೀವೇ ತಪ್ಪು ಮಾಡಿರ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾರೋ ಒಬ್ರು ಗೊತ್ತಿರೋರೋ ಗೊತ್ತಿಲ್ದಿರೋರೋ ತಪ್ಪು ಮಾಡಿದ್ರೆ ಅವ್ರನ್ನ ಕ್ಷಮೆ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೊಂದ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಶಿವಪ್ಪ ಇದ್ದಾರೆ. ಸೊ ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋದ್ಕಿಂತ ಫೆಮಿನೈನ್ ಎನರ್ಜಿ ಯಾರಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಇದೆಯೋ ಅವರಿಗೆ ಶಿವಪ್ಪನ ಆಶೀರ್ವಾದ ಖಂಡಿತವಾಗ್ಲೂ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಎನರ್ಜಿ ಬ್ಲಾಕೇಜಸ್ ಇದೆ. ಸೊ ಪಾಸಿಟಿವ್ ಆಗಿ ಇರಿ. ಮುಂದೆ ಸಕ್ಸಸ್ಫುಲ್ ಲೈಫ್ ಇದೆ ಅನ್ನುವಂಥದ್ದು ಇದೆ. ಮುಂದೆ ಸಕ್ಸಸ್ಫುಲ್ ಲೈಫ್ ಇದೆ. ಶಿವಪ್ಪ ಒಂದು ಜೀವನನ ನಿಮಗೆ ಉಡುಗೊರೆಯಾಗಿ ಕೊಡ್ತಾರೆ. ಜೀವನನ ಎಲ್ಲಾನು ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಯಾರು ಜೀವನ ವಾಟ್ ನೆಕ್ಸ್ಟ್ ಎಲ್ಲ ಮುಗ್ದೋಯ್ತು ಅನ್ಕೊಂಡಿದ್ದೀರೋ ಅವರಿಗೆ ಒಳ್ಳೆ ಪಾರ್ಟ್ನರ್, ಸಿಂಗಲ್ ಪೇರೆಂಟ್ಸ್ ಆಗಿದ್ರೆ ನಿಮ್ಮ ಪಾರ್ಟ್ನರ್ ವಾಪಸ್ ಬರೋದು, ಹೊಸ ಪರ್ಸನ್ ಬರುವಂಥದ್ದು, ಸಾಕಷ್ಟು ನಿಮ್ಮ ಜೀವನದಲ್ಲಿ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಂಡಂಥವ್ರನ್ನ ನಾಶ ಪಡಿಸೋವಂಥದ್ದು ಎಲ್ಲವೂ ಕೂಡ ಇದೆ. ಎಲ್ಲವೂ ಕೂಡ ನಾಶ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬೇಕು, ಮಾಡಬಹುದು. ಪ್ರಿಪೇರ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ಅನ್ನುವಂಥದ್ದು ಇದೆ. ನಿಮ್ಮ ಇಮ್ಯುನಿಟಿ ಲೆವೆಲನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ವಾತಾವರಣದಲ್ಲಿ ಒಂದಷ್ಟು ಬದಲಾವಣೆಗಳು ಆಗತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸೋದಕ್ಕೆ ಮನೆ ಔಷಧಿನ ಮಾಡ್ಕೊಳ್ಳಿ. ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಅನುಕೂಲ ಆಗೋ ರೀತಿಲೇ ಎಲ್ಲವೂ ಕೂಡ ನಡೆಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಇನ್ನ ಹೆಚ್ಚು ವಾಸ್ತವಕ್ಕೆ ಕರ್ಕೊಂಬರ್ತೀರಾ ಅನ್ನುವಂಥದ್ದು ಇದೆ. ಇನ್ನೊಂದಷ್ಟು ವಾಸ್ತವದಲ್ಲಿ ಸತ್ಯಾಂಶಗಳನ್ನ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಅಪಸ್ಮರ ಕೂಡ ದೂರ ಆಗತ್ತೆ. ದೂರ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಭಸ್ಮಾಸುರನ ಕಥೆಯನ್ನು ಕೂಡ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕುಂಡಲಿನಿ ಯೋಗ ಯಾವಾಗಲೂ ಆಕ್ಟಿವ್ ಅಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಕೆಲವು ಚಕ್ರಗಳು ಹೈಪರ್ ಆಕ್ಟಿವ್ ಅಲ್ಲಿ ಇರಬಹುದು, ಕೆಲವು ಲೋವರ್ ಆಕ್ಟಿವ್ ಅಲ್ಲಿ ಇರಬಹುದು. ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಫಿಸಿಕಲಿ, ಮೆಂಟಲಿ, ಮೆಟೀರಿಯಲಿ ಕೂಡ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಮೆಟೀರಿಯಲಿ ಕೂಡ ತುಂಬ ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ. ಎಸ್ಪೆಷಲಿ ಸೋಲಾರ್ ಪ್ಲೆಕ್ಸಲ್ ಚಕ್ರ ಮತ್ತು ಸ್ಯಾಕ್ರಲ್ ಚಕ್ರ ಇದೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ಫೈನಾನ್ಷಿಯಲಿ ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಮ್ಮೆ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಬಂಗಾರದಂಥ ಬದುಕನ್ನ ಭಿಕ್ಷೆ ಬೇಡ ಅಂತ ಬದುಕು ಮಾಡಿದ್ರೆ ಎಚ್ಚರ ಅನ್ನುವಂಥದ್ದು ರೀತಿಯಲ್ಲಿ ಇದೆ. ಸೊ ಯಾರೂ ಇಲ್ಲ ಅನ್ನುವಂಥ ಕಣ್ಣೀರು ಬೇಡ. ನಿಮಗೆ ಶಿವಪ್ಪ ಇದೆ. ಅನಾಥೋ ದೈವ ರಕ್ಷಕಃ ಅನ್ನುವಂಥ ರೀತಿಯಲ್ಲಿ ಶಿವಪ್ಪ ಇದ್ದಾರೆ. ನಿಮಗೆ ಧ್ಯಾನದ ಮುಖೇನ ನಿಮ್ಮ ದೇಹನ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಧ್ಯಾನದ ಮುಖೇನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರಿಗೆ ವಾರ್ನಿಂಗ್ ಇದೆ. ಸೊ ಕೆಲವ್ರನ್ನ ನಿಮ್ಮ ಜೀವನದಿಂದ ರಿಲೀಸ್ ಮಾಡಿ ಅನ್ನುವಂಥದ್ದು ಇದೆ. ನೋ ಅನ್ನುವಂಥ ಉತ್ತರನ ಯಾರಿಗೆ ಕೊಡಬೇಕು ಅವರಿಗೆ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತುಂಬ ಜಾಸ್ತಿ ಆಯಿತು, ಇನ್ನು ಕಾದಿ ರಿಸಲ್ಟ್ ಯಾವಾಗ ಬರುತ್ತೆ ಬರುತ್ತೆ ಅಂತ ಕಾಯ್ತಿರೋರ್ಗೂ ಕೂಡ ರಿಸಲ್ಟ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಗುಡ್ ಫಾರ್ಚೂನ್ ಇದೆ. ಖಂಡಿತವಾಗ್ಲೂ ಭವಿಷ್ಯ ಚೆನ್ನಾಗಿದೆ. ಅದೃಷ್ಟ ಚೆನ್ನಾಗಿದೆ.
ಜೊತೆಗೆ ನಿಮ್ಮ ಜೀವನದ ಪ್ರಯಾಣದ ಹಾದಿಲಿ ಮುಂದೆ ಏನೇನು ಬರಬೇಕು ಅದೆಲ್ಲವೂ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಮಕ್ಕಳು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಶಿವನ ಅನುಯಾಯಿಯಾಗಿ ಅಥವಾ ಮಕ್ಕಳಾಗಿ ನೀವೇನು ಮಾಡಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ದ ಬೆಸ್ಟ್ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಕೂಡ ನಿಮಗೆ ಹೆಚ್ಚಿನ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅವಕಾಶಗಳನ್ನ ಆಂಜನೇಯ ಕೂಡ ತಂದ್ಕೊಡ್ತಾರೆ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಧದಲ್ಲಿ ತೊಂದರೆಗಳು ಏನಿತ್ತು ಅದೆಲ್ಲವೂ ಕೂಡ ದೂರ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಯಾರು ಸುಳ್ಳು ಹೇಳಿದ್ರು ಅವರಿಗೆ ಆ ಸುಳ್ಳೇ ಅವರ ಪಾಲಿಗೆ ಏನಾಗಬೇಕೋ ಅದು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ವಾರ್ನಿಂಗ್ ಇದೆ ಇಲ್ಲಿ. ಗಣೇಶನ ಆಶೀರ್ವಾದ ಕೂಡ ಇದೆ. ಒಂದು ಹೊಸ ನ್ಯೂ ಬಿಗಿನಿಂಗ್ ಕೂಡ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಹೊಸ ಅವತಾರದಲ್ಲಿ ಗಣೇಶ ನಿಮ್ಮ ಮುಂದೆ ಬರ್ತಾರೆ. ಹೊಸ ಸುದ್ದಿನ ಸಿಹಿಯಾದ ಜೀವನನ ಕೊಡ್ತಾರೆ. ಸಾಕಷ್ಟು ಸಕ್ಸಸ್ ಕೊಡ್ತಾರೆ. ಜೊತೆಗೆ ಏನು ನಿಮ್ಮ ಜೀವನ ಪ್ರಯಾಣದ ಹಾದಿಲಿ ಸಮಸ್ಯೆಗಳು, ತೊಂದರೆಗಳು ತಾಂಡವ ಆಡ್ತಾ ಇತ್ತು ಅದೆಲ್ಲಾನು ಕ್ಲೆವರ್ಡ್ ವೇಲಿ ಅವರು ದೂರ ಮಾಡ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಸಾಕಷ್ಟು ಬುದ್ಧಿವಂತಿಕೆಗೆ ಸಂಬಂಧಪಟ್ಟಂಗೆನೆ, ನಿಮ್ಮ ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟಂಗೆನೆ ಇದೆ. ನಿಮ್ಮ ಒಂದು ಆತುರದ ನಿರ್ಧಾರ ಆಗಿರ್ಲಿ ಅಥವಾ ಬೇರೆ ಯಾವುದೋ ನಿರ್ಧಾರ ಆಗಿರ್ಲಿ ಅದೆಲ್ಲ ಒಂದು ಒಳ್ಳೆ ರೀತಿಲಿ ನಿಮ್ಮನ್ನ ನೀವು ಸಮಸ್ಯೆನ ಎದುರಿಸಿದಂಥ ರೀತಿಯ ಅಪಾಯದಲ್ಲಿ ಉಪಾಯ, ಉಪಾಯದಲ್ಲಿ ಅಪಾಯ, ಉಪಾಯದ ಮಧ್ಯೆ ಸಣ್ಣದೊಂದು ಉಪಾಯದಿಂದ ಬದುಕನ್ನ ಕಟ್ಟಿಕೊಡ್ತಿರುವಂಥ ರೀತಿ ಎಲ್ಲವೂ ಕೂಡ ಭಗವತ್ ಪ್ರೇರಣೆಗಿಂತ ಭಗವಂತನ ಒಂದು ಮೆಚ್ಚುಗೆಗೆ ಪಾತ್ರ ಆಗಿದೆ. ಭಗವಂತ ಹೆಮ್ಮೆಯಿಂದ ಹೇಳ್ತಿದ್ದಾನೆ ನನ್ನ ಮಕ್ಕಳು ಅಂತ. ಸೊ ಹಾಗಾಗಿ ಕೃತಜ್ಞತೆನ ನೀವು ಉಳಿಸ್ಕೊಳ್ಳಿ. ನಿಮ್ಗೆ ಯಾವಾಗ ಬೇಕೋ ಆ ಸಹಾಯ ಸಿಗತ್ತೆ ಅನ್ನುವಂಥದ್ದು. ಯಾಕೆ ನೀವು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದಾದ್ರೆ, ಸೊ ಒಂದಷ್ಟು ವಿಚಾರಗಳಲ್ಲಿ ಒಳ್ಳೆಯ ಕೆಲಸಗಳು ಮಾಡಬೇಕು ಅಂತ, ಅಥವಾ ಏನೋ ಒಂದು ಆಸೆ ಇರುತ್ತೆ, ನಾನು ಜನ ಸೇವೆ ಮಾಡಬೇಕು, ಜನರ ಸೇವೆಯೇ ಜನಾರ್ದನನ ಸೇವೆ, ಅಥವಾ ಒಂದಷ್ಟು ಒಳಿತು ಕಾರ್ಯಗಳನ್ನ ಮಾಡಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ಯಾವುದ್ಯಾವುದೋ ಜನ್ಮದ ಆಸೆಗಳಿರುತ್ತೆ. ಅದು ಈ ಜನ್ಮದಲ್ಲಿ ಈಡೇರಿಸ್ಕೊಳ್ಳುವಂಥದ್ದು ಒಂದು. ಕೆಲವರಿಗೆ ಕೆಲವು ಋಣಗಳು ಇರುತ್ತೆ, ಆ ಋಣಗಳು ಸಂದಾಯ ಮಾಡಿಕೊಳ್ಳುವಂಥ ರೀತಿ ಒಂದು. ಮೂರನೇದು ಮುಖ್ಯವಾದಂಥದ್ದು, ಭಗವಂತ ತಾನು ಬಂದು ಏನು ಮಾಡೋದಕ್ಕಾಗೋದಿಲ್ಲ, ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ, ಆದರೆ ನಮ್ಮ ಮುಖಾಂತರ ಅವನು ಮಾಡಿಸ್ತಾನೆ. ಹಾಗಾಗಿ ನಾವು ಭಗವಂತನ ಕೈಗೊಂಬೆಗಳು. ಅವನ ಮುಖೇನ ನಮಗೆ ಆ ಬುದ್ಧಿ, ಚೈತನ್ಯ, ಶಕ್ತಿ ಎಲ್ಲವನ್ನು ಕೊಟ್ಟು ಎಲ್ಲರೂ ಸಮಸ್ಯೆಯಿಂದ ಪಾರಾಗೋ ಹಾಗೆ ಮಾಡಿಸ್ತಾರೆ, ನಮ್ಮ ಗೆಲುವಾಗಿ ನಿಂತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಯಶಸ್ಸು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಗಾಡಿ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ವಿಮಾನದಿಂದ ತೊಂದರೆಗಳಾಗುವಂಥ ಸಾಧ್ಯತೆ ಇದೆ. ಸೊ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮಹಾಕಾಲ ಇದ್ದಾರೆ, ಡಿವೈನ್ ಟೈಮಿಂಗ್ ಇದೆ, ಎಲ್ಲವೂ ಕೂಡ ಆಶೀರ್ವಾದ, ಹೆಚ್ಚು ಹೆಚ್ಚು ಆಶೀರ್ವಾದ ಇದೆ ನಿಮ್ಮ ಜೀವನದಲ್ಲಿ. ಒಂದಾದ್ಮೇಲೆ ಒಂದು ರಹಸ್ಯಗಳು ಹಂತ ಹಂತವಾಗಿ ಬದಲಾಗತ್ತೆ. ಹಾಗೇನೆ ಒಂದು ಸಾವು, ಒಂದು ಬದುಕು, ಒಂದು ಆಶೀರ್ವಾದ, ಈ ಥರ ರೀತಿಲಿ ಇರುತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಸಾವಿನ ಸುದ್ದಿ ಕೂಡ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಗೇನು ಆಗೋದಿಲ್ಲ, ಹೆದರಬೇಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಮಿರಾಕಲ್ ರೀತಿ ಎಕ್ಸ್ಟ್ರಾರ್ಡನರಿ ಎಕ್ಸ್ಪೀರಿಯನ್ಸ್ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ರೆಡಿ ಫಾರ್ ಇಟ್. ಸೊ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ಡೆಫಿನೆಟ್ಲಿ ಯು ಹ್ಯಾವ್ ವಂಡರ್ಫುಲ್ ಲೈಫ್. ಫ್ಯಾಮಿಲಿ ಸಪೋರ್ಟ್ ಆಗಿ ಇರಿ, ಫ್ಯಾಮಿಲಿಗೆ ಸಪೋರ್ಟಿವ್ ಆಗಿ ಇರಿ, ಫ್ಯಾಮಿಲಿ ಸಪೋರ್ಟ್ ಕಡೆ ಗಮನನ ಕೊಡಿ.
ಅನ್ನುವಂಥದ್ದು ಇದೆ. ಸೊ ಎತ್ತೇರ್ಗಿಳಿತು ಕೋಣ ನೀರ್ಗಿಳಿತು ಅನ್ನೋ ರೀತಿಲಿ ಮಾಡ್ಕೊಳ್ಬೇಡಿ, ಸಮಸ್ಯೆಗಳಾಗತ್ತೆ. ಎಂಥದ್ದೇ ಸಮಸ್ಯೆಗಳಿದ್ರು ಸರಿಯಾದ ರೀತಿಲಿ ಪ್ಲಾನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಸಕ್ಸಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ಸಕ್ಸಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಬಾಡಿ ಸ್ಟ್ರೆಚ್ಚರ್ ಕಡೆ ಹೆಚ್ಚಿನ ಗಮನನ ಕೊಡಿ. ಅದು ಸರಿಯಾಗಿ ನಿಮ್ಮ ಬಾಡಿ ಫಿಟ್ಟಲ್ಲಿ ಫೈನಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸೀಕ್ರೆಟ್ಸ್ ಇದೆ ಇಲ್ಲಿ, ಸಾಕಷ್ಟು ಸೀಕ್ರೆಟ್ಸ್ ವಿಚಾರಗಳು ಇದೆ. ಒಂದಷ್ಟು ಮಾರ್ಗೋಪಾಯಗಳು ಇದೆ, ಒಂದಷ್ಟು ಅಪಾಯಗಳು ಇದೆ. ಅಪಾಯದಿಂದ ಉಪಾಯವಾಗಿ ಹೇಗೆ ನೀವು ಸರಿಪಡಿಸ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ದುರಭ್ಯಾಸಗಳು ನಿಮಗೆ ತೊಂದರೆ ಮಾಡದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಒಂದು ಶರಣಾಗತಿಯ ಭಾವದಲ್ಲಿ ಇದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಮಂತ್ರ ಜಪನ ಮಾಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಟೈಮ್ ಬಂದಾಗ ನಿಮಗೆ ನಿಮ್ಮನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಮೊದಲನೇದು, ಎರಡನೇದು, ಮೂರನೇದು, ಸೊ ಕೇದಾರ್ನಾಥ್ ದರ್ಶನ ಮಾಡ್ಕೊಂಬರ್ತೀರಾ. ಕೇದಾರ್ನಾಥ್ ಅಲ್ಲಿ ನಿಮಗೆ ನಿಮ್ಮ ಪಾರ್ಟ್ನರ್ ಸಿಗಬಹುದು, ಅಥವಾ ಅಲ್ಲಿಗೆ ಹೋದಾಗ ಯಾರಿಗೋ ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಎಕ್ಸಸೈಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಪಲ್ಸ್ ರೇಟ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಯಾರು ಇನ್ನ ಹೆಚ್ಚಿನ ಅನಾರೋಗ್ಯಕ್ಕೆ ಒಳಗಾಗಬಹುದು, ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಟೇಕ್ ಕೇರ್. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸಂಗೀತದ ಮುಖೇನ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೌಂಡ್ ಥೆರಪಿ ನಿಮಗೆ ಹೆಚ್ಚಿನ ಅನುಕೂಲಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಜಗತ್ತಿಗೆ ಭಗವಂತನ ನಾಮಸ್ಮರಣೆಯನ್ನ ಸಾರುವಂಥ ಒಂದಷ್ಟು ಕರ್ತವ್ಯ ಕರೆ ಬಂದಿದೆ ನಿಮಗೆ, ಅದನ್ನ ಮಾಡ್ತೀರಾ ಅನ್ನುವಂಥದ್ದು ಇದೆ. ದೇಹದೊಳಗಿನ ರಿದಮ್ ಎಲ್ಲೋ ಕಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ದೇಹದೊಳಗಿನ ರಿದಮನ್ನ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಆದಿಶಕ್ತಿ ಮಾತಾ ಇದ್ದಾರೆ ಇಲ್ಲಿ. ಸೊ ಎಲ್ಲ ಅವಕಾಶಗಳನ್ನು ಎಲ್ಲ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ದುರುಪಯೋಗ ಮಾಡ್ಕೊಬೇಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಮಾರ್ಗದರ್ಶನ, ಅಡ್ವೈಸ್ ಬರ್ತಾ ಇದೆ, ಸಪೋರ್ಟ್ ಸಿಗ್ತಾ ಇದೆ, ಅದನ್ನ ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಮತ್ತೆ ನಿಮ್ಮ ಫ್ಯೂಚರ್ ಸ್ಪೌಸ್ ಯಾರಿದ್ದಾರೆ ಅವ್ರ ಜೊತೆ, ನಿಮ್ಮ ಸೋಲ್ಮೇಟ್ ಜೊತೆ ನೀವು ಮೀಟ್ ಮಾಡಬೇಕು, ಅವ್ರ ಜೊತೆ ನಿಮ್ಮ ಜೀವನ ಒಂದಾಗತ್ತೆ ಅನ್ನುವಂಥದ್ದು ಇದೆ. ಆದರೆ ಎಲ್ಲೋ ಒಂದು ಕಡೆ ನೀವು ಅವರಿಗೆ ಸಿಗದೆ ಇರೋ ಹಾಗೆ ಒಂದಷ್ಟು ಸಮಸ್ಯೆಗಳು ಬರ್ತಾ ಇದೆ. ಆ ಸಮಸ್ಯೆನೆಲ್ಲ ದೂರ ಮಾಡಿಕೊಂಡು ಖಂಡಿತವಾಗ್ಲೂ ಅವ್ರನ್ನ ಭೇಟಿಯಾಗಿ ನಿಮ್ಮ ಲೈಫನ್ನ ಸೆಟ್ಲ್ ಮಾಡ್ಕೊಳ್ಳಿ. ಈ ಲೈಫಲ್ಲಿ ನಿಮ್ಮ ಜೀವನ ಅವ್ರ ಜೊತೆನೆ ಅಂತ ಭಗವಂತ ಬರ್ದಿರೋದ್ರಿಂದ ಸೊ ಡೋಂಟ್ ಇಗ್ನೋರ್ ಸಮ್ ಥಿಂಗ್ಸ್ ಅನ್ನುವಂಥದ್ದು. ಒಳ್ಳೆದಾಗ್ಲಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರ್ಲಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್. The Sri Vagdevi Tarot channel is so glad to see you again.
Thank you for watching our tarot card readings today.